किसान डेयरी फार्म, जामा मस्जिद के पास, किला रोड, बसव कल्याण। शादाब प्राइमरी एंड हाई स्कूल, फ्री एडमिशन, फ्री यूनिफॉर्म। लता इलेक्ट्रॉनिक्स, सेल्स एंड सर्विस, सदानंद कॉम्प्लेक्स, बसवा कल्याण। टेंट हाउस, मंडप, डेकोरेटर। पवन कुमार हूं और आप नंबर 1 न्यूज चैनल BK9 न्यूज देख रहे हैं। और अब समाचार विस्तार से। अगले सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट। हुमनाबाद के प्रिय विधायक सिद्धू पाटिल ने हुमनाबाद में होने वाले यात्रा के बारे में खुलासा किया और इंतजाम के बारे में भी समझाया और सभी भक्तों संतों को शुभकामनाएं भी दिए। ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಜಿಯವರು ನೋಡೋಣ ಅವರ ಅಭಿಪ್ರಾಯ ಸಮಸ್ತ ನಾಡಿನ ಜನತೆಗೆ ಅವರು ಶುಭ ಸಂದೇಶ. ಈಗಾಗಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಾಳ ಅದ್ದೂರಿಯಿಂದ ನಡ್ಕೊಂಡು ಬರ್ತಾ ಇದೆ. ಸುಮಾರು 14ನೇ ಜನವರಿಯಿಂದ 27 ಜನವರಿ ತನಕ ಈ ರಥೋತ್ಸವ ಒಂದು ಕಾರ್ಯಕ್ರಮ. ಏನಂತಂದರೆ ವಿಶೇಷತೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಏನು ಬಂದಂಥ ಭಕ್ತಾದಿಗಳು ಏನು ಹರಕೆ ಹೊತ್ಕೊಂಡು ಮೊದಲಿನ ಹಿಡಿದು ಏನು ಬಂದು ಇಲ್ಲಿ ವೀರಭದ್ರೇಶ್ವರಿಗೆ ಶಾಲ್ ಹಚ್ಚೋ ಕಾರ್ಯಕ್ರಮ ಇರ್ಬೋದು, ಮತ್ತು ವಿಶೇಷವಾಗಿ ಬಂದಂಥ ಎಲ್ಲ ಭಕ್ತಾದಿಗಳು ಇವತ್ತು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಇಡೀ ಎಲ್ಲ ರಾಜ್ಯಗಳಿಂದ ಇವತ್ತು ಬಂದು ಆ ವೀರಭದ್ರೇಶ್ವರನ ಒಂದು ದರ್ಶನ ಪಡ್ಕೊಳ್ಳೋಕ್ಕೆ ಇದು ಮಾಡ್ಕೊತಾರೆ. ವಿಶೇಷ ಇನ್ನೊಂದು ಏನು ಅಗ್ಗಿ ತುಳಿತಂಥ ಕಾರ್ಯಕ್ರಮ 26ನೇ ಜನವರಿ ಬೆಳಗ್ಗೆ ಶ್ರೀ ವೀರಭದ್ರೇಶ್ವರ ಅಗ್ಗಿ ತುಳಿದು ಆಮೇಲೆ ಎಲ್ಲ ಭಕ್ತಾದಿಗಳು ಅಗ್ಗಿ ತುಳಿಯುವಂಥ ಕಾರ್ಯ ನಡ್ಕೊಂಡು ಬರ್ತಾಯಿದೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಒಂದು ಒಳ್ಳೆಯಾದಂಥ ಹೆಚ್ಚಿನ ಸಂಖ್ಯೆ ಬಂದು ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಶೋಭಿತವಂಥ ಕಾರ್ಯ ನಡ್ಕೊಂಡು ಬರ್ತಾಯಿದೆ. ಅದರ ಹಾಗೆ ಈ ಜಾತ್ರಾ ಮಹೋತ್ಸವದಲ್ಲಿ ಏನಿವತ್ತು ಭಕ್ತಾದಿಗಳು ತಮ್ಮ ಸ್ವಂತ ಒಂದು ಖರ್ಚಿನಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಏಕೆಂತಂದರೆ ಇವತ್ತು ಅನ್ಯ ರಾಜ್ಯಗಳಿಂದ ಬಂದು ಯಾರಿಗೂ ಕೂಡ ಹಸಿವಿನಿಂದ ಬಳಬಾರ್ದು, ಯಾರೂ ಕೂಡ ಇದು ಆಗಬಾರ್ದು ಅಂತ ಇವತ್ತು ಭಕ್ತಾದಿಗಳು ಸ್ವಂತ ಖರ್ಚಿನಿಂದ ಅನ್ನದಾಸೋಹವನ್ನು ಕೂಡ ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ. ಅದರ ಹಾಗೆ ಇವತ್ತು ನಮ್ಮ ಎಲ್ಲ ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಗೂ ಪುರಸಭೆ ಅವರಿಗೆ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ಪೊಲೀಸ್ ಅಧಿಕಾರಿಗಳು, ನಮ್ಮ ಹೆಲ್ತ್ ಅಧಿಕಾರಿಗಳು, ಜಸ್ಕಾಂ ಅಧಿಕಾರಿಗಳು ಮತ್ತು ಇವತ್ತೆಲ್ಲ ಸಂಬಂಧಪಟ್ಟ ಏನು ಜಾತ್ರಾ ಮಹೋತ್ಸವದಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಆಗಬೇಕು, ಬಂದಂಥ ಭಕ್ತಾದಿಗಳಿಗೆ ಯಾವುದೂ ಕೂಡ ತೊಂದರೆ ಆಗಬಾರ್ದಂತ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಇವತ್ತು 24ನೇ ತಾರೀಕು ಇವತ್ತು ಶ್ರೀ ವೀರಭದ್ರೇಶ್ವರ ಒಂದು ಕಾಶಿ ಸವಾರಿ ಅಂತ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಜರುಗ್ತದೆ. ರಾತ್ರಿ ಇವತ್ತು ಕಾಶಿ ಸವಾರಿ ಇರುತ್ತೆ. 25ಕ್ಕೆ ಮತ್ತು ಸಾಯಂಕಾಲ 7 ಗಂಟೆಗೆ ಸವಾರಿ ಪ್ರಾರಂಭ ಆಗುತ್ತೆ. 26ಕ್ಕೆ ರಾತ್ರಿ ಇರುತ್ತೆ ಸವಾರಿ ಇರುತ್ತೆ. ಮತ್ತು 26ನೇ ತಾರೀಕು ಬೆಳಗ್ಗೆ ಅಗ್ಗಿ ತುಳಿತಂಥ ಕಾರ್ಯ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದೆ. ಅದರ ಹಾಗೆ ಏನು ಇವತ್ತು 26ನೇ ತಾರೀಕು ವೀರಭದ್ರೇಶ್ವರ ರಾತ್ರಿ ಬಂದು ಲಾಸ್ಟಿಗೆ ತೇರು ಎಳೆಯುವಂಥ ಕಾರ್ಯ ಏನು ಬೆಳಗ್ಗೆ ಅಂದರೆ ನಸ್ಕಿನಾಗ 27ನೇ ತಾರೀಕು ಈ ತೇರು ಎಳೆಯುವಂಥ ಕಾರ್ಯವನ್ನು ಕೂಡ ಸಾವಿರಾರು ಲಕ್ಷಗಟ್ಟಲೆ ಜನರ ಒಂದು ಸಮ್ಮುಖದಲ್ಲಿ ಎಲ್ಲ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಈ ತೇರುವಂಥ ಕಾರ್ಯ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ನಾನು ಕೂಡ ಈ ಹುಮನಾಬಾದ್ ಮತಕ್ಷೇತ್ರದ ಶಾಸಕನಾಗಿ ಎಲ್ಲ ನಮ್ಮ ಅಧಿಕಾರಿ ಬಂಧುಗಳಿಗೆ ಒಂದೇ ಹೇಳಿದ್ದೀನಿ, ಯಾವುದೇ ಬಂದಂಥ ಭಕ್ತಾದಿಗಳಿಗೆ ಯಾವುದೂ ಕೂಡ ಸಮಸ್ಯೆ ಆಗಬಾರ್ದು. ಇವತ್ತು ವೀರಭದ್ರೇಶ್ವರ ಪಂಚ ಕಮಿಟಿನೂ ಕೂಡ ಆಗಿದೆ, ಅಲ್ಲೂ ಕೂಡ ಯಾರಿಗೂ ಕೂಡ ಇದು ಆಗಬಾರ್ದು, ಅವರು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವರಿಗೂ ಹೇಳಿದ್ದೀನಿ. ಮತ್ತು ವಿಶೇಷವಾಗಿ ಏನು ಇವತ್ತು ಬಸ್ ಸೌಲಭ್ಯಗಳಿರ್ಬೋದು, ಅದೊಂದು ಇವತ್ತು ಹಳ್ಳಿ ಪಳ್ಳಿಗಳಿಂದ ಎಲ್ಲರೂ ಕೂಡ ಇವತ್ತು ಬಸ್ಸಿನಲ್ಲಿ ಬರ್ಬೋದು, ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು. ಪೊಲೀಸರು ಕೂಡ ಯಾವ ಸೈಡ್ಲಿಂದ ಇವತ್ತು ಏನು ಈಸ್ಟ್ ವೆಸ್ಟ್ ನಾರ್ತ್ ಸೈಡ್ ಎಲ್ಲ ಕಡೆ 4 ಕಡೆ ಚೆಕ್ ಪೋಸ್ಟ್ ಹತ್ತಿರ ಮಾಡ್ಕೊಂಡು ಬಂದಂಥ ಗಾಡಿಗಳಿಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಭಾಳ ಒಳ್ಳೆಯ ರೀತಿಯಿಂದ ನಮ್ಮೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. सब्सक्राइब करें मेरे चैनल को और साथ ही बेल आइकन को दबाना बिल्कुल ना भूलें ताकि आपको हर वीडियो का अपडेट